43 ದಿನದಿಂದ ನಡೀತಾ ಇರುವಂತಹ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆ ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ನಿಂತಿದೆ. ನಾನು ಸದ್ಯಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೀನಿ. ಅವರ ಬೇಡಿಕೆ ಒಂದೇ, ನಮ್ಮನ್ನ ಖಾಯಂಗೊಳಿಸಿ ಅಂತ ಹೇಳಿ. ಈಗಾಗಲೇ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತಹ ಅತಿಥಿ ಉಪನ್ಯಾಸಕರು ಏನ್ ಹೇಳ್ತಾರೆ, ಒಂದು ವೇಳೆ ಸರ್ಕಾರ ಅವರ ಬೇಡಿಕೆಯನ್ನ ಈಡೇರಿಸದೇ ಇದ್ದಲ್ಲಿ ಅವರ ಮುಂದಿನ ಹೆಜ್ಜೆ ಏನಾಗಿರುತ್ತೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಾನು ನಿಮಗೆ ಕೊಡ್ತೀನಿ. ನಮ್ಮನ್ನ ಕಾಯಂಗೊಳಿಸಿ ಎನ್ನುವ ಕೂಗು ಒಂದೆಡೆಯಾದರೆ ಸರ್ಕಾರ ನಮ್ಮ ದಿಕ್ಕು ತಪ್ಪಿಸಿದೆ ಎನ್ನುವ ಕೂಗು ಮತ್ತೊಂದೆಡೆ. ಸರ್ಕಾರದ ಪರ್ಯಾಯ ವ್ಯವಸ್ಥೆಯ ಬೆದರಿಕೆ ಅಸ್ತ್ರಕ್ಕೆ ಜಗದ ರಾಜ್ಯ ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರ ಪ್ರತಿಭಟನೆಯ ಕೂಗು ಇವು. ಜನವರಿ 1ರಂದು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆ ಮೂಲಕ ಬೆಂಗಳೂರಿನಲ್ಲಿ ರಣಕಹಳೆ ಮೊಳಗಿಸುತ್ತಿರುವ ಅತಿಥಿ ಉಪನ್ಯಾಸಕರ ಕೂಗು ಒಂದೇ, ನಮ್ಮನ್ನ ಕಾಯಂಗೊಳಿಸಿ ಇಲ್ಲವೇ 12 ತಿಂಗಳ ವೇತನ ನೀಡಿ ಎಂದು. ಕಳೆದ ವಿಧಾನಸಭೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದರೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸೇವೆ ಕಾಯಂಗೊಳಿಸಲು ಸೂಕ್ತ ಯೋಜನೆ ರೂಪಿಸುತ್ತೇವೆ ಎಂದಿದ್ರು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಲ್ಲಿ ಸರ್ಕಾರ ಎಡವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅತಿಥಿ ಉಪನ್ಯಾಸಕರು. ಇದೇ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಾಗ ಸದನದಲ್ಲಿ ಅವರೇ ಹೇಳಿದ್ದಾರೆ, ಏನು ಇಲ್ಲ C&R ರೂಲನ್ನು ತಿದ್ದುಪಡಿ ಮಾಡಿ ಅವರಿಗೆ ಕಾಯಮಾತಿ ಕೊಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳವರು ನಾವು ಆನಂತರ ಇವಾಗ ಏನು ಹೇಳ್ತಾ ಇದ್ದಾರೆ, ಇಲ್ಲ ಕಾಯಂ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಮೇಡಮ್, ಈ ಕಾನೂನುಗಳನ್ನ ತಿದ್ದುಪಡಿ ಮಾಡೋರು ಯಾರು? ಇದೇ ಜನಪ್ರತಿನಿಧಿಗಳಲ್ವಾ? ಈಗ ಡೆಲ್ಲಿಯಲ್ಲಿ ಆಗಿದೆ ಅಂತ ಅವರೇ ಹೇಳಿದ್ದಾರೆ. ಮತ್ತು ನಮ್ಮ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳ್ತಾರೆ, ಇಲ್ಲ ಯಾವ ರಾಜ್ಯದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಸನ್ಮಾನ್ಯ ಸಚಿವರೇ, ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೋಗಬೇಡಿ. ಈಗ ಆಲ್ರೆಡಿ ಡೆಲ್ಲಿಯಲ್ಲಿ ಆಗಿದೆ, ಅದು ನಿಮಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಪಂಜಾಬ್ದಲ್ಲಿ ಆಗಿದೆ, ಹರಿಯಾಣದಲ್ಲಿ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಆಗಿದೆ, ಇದು ತೆಲಂಗಾಣದಲ್ಲಿಯೂ ಆಗಿದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ತಾವು ಗಮನ ಹರಿಸಬೇಕು. ರಾಜ್ಯದ 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 13,000ದಷ್ಟು ಉಪನ್ಯಾಸಕರು ಸುಮಾರು 10ರಿಂದ 15 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಮೂಲಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅತಿಥಿ ಉಪನ್ಯಾಸಕರನ್ನ ನೆಚ್ಚಿಕೊಂಡು ನಿಂತಿವೆ. ಇಂಥ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಇರುವಿಕೆಯನ್ನ ಕಡೆಗಣಿಸುತ್ತಿರುವುದು ಅವರ ಆಕ್ರೋಶಕ್ಕೆ ಮತ್ತೊಂದು ಕಾರಣ. UGC ವೇತನ ಶ್ರೇಣಿಯ ಅನ್ವಯ ಸಹಾಯಕ ಪ್ರಾಧ್ಯಾಪಕರಿಗೆ 40ರಿಂದ 50 ಸಾವಿರದಷ್ಟು ವೇತನ ಸಿಗ್ತಾ ಇದೆ. ಅತಿಥಿ ಉಪನ್ಯಾಸಕರು ಮತ್ತು ಕಾಯಮಾಗಿ ನೇಮಕಗೊಂಡ ಅಧ್ಯಾಪಕರ ನಡುವೆ ಇರುವ ವ್ಯತ್ಯಾಸ ಒಂದೇ. ಇವರು ಕಾಯಂ ಅಧ್ಯಾಪಕರು UGC ಗೈಡ್ಲೈನ್ಸ್ ಪ್ರಕಾರ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಅವರಿಗೆ ಗೌರ್ಮೆಂಟಿಂದ KPSCಯಿಂದ ಮತ್ತು KEಯಿಂದ ಪರೀಕ್ಷೆ ಬರೆದು ಪಾಸಾಗಿ ಅವರು ಸೆಲೆಕ್ಷನ್ ಆಗಿ ಬಂದಿರ್ತಾರೆ. ಅವರು ಇರೋದು 4,500 ಜನ ಇದ್ದಾರೆ, ನಾವಿರೋದು 11,500 ಜನ ಇದ್ದೀವಿ. ಅಂದರೆ ಅವ್ರಿಗಿಂತ ತ್ರಿಬಲ್ ನಾವಿದ್ದೀವಿ. ಅವರಿಗೆ ಬೇಸಿಕ್ಕೆ 70ರಿಂದ 80 ಸಾವಿರ ಇದೆ. ನಮಗೆ ನಾವು ಸ್ಟಾರ್ಟ್ ಮಾಡಿದಾಗ 1,200 ರೂಪಾಯಿ ಇತ್ತು. ಅಲ್ಲಿಂದ ಇಲ್ಲಿವರೆಗೂ ನಾವು ದುಡಿಮೆ ಮಾಡ್ಕೊಂಡು ಬಂದಿದ್ದೀವಿ. ಅವರು 16 ಗಂಟೆ ಪಾಠ ಮಾಡ್ತಾರೆ, ನಾವು 15 ಗಂಟೆ ಪಾಠ ಮಾಡ್ತೀವಿ. 1 ಗಂಟೆ ನಮ್ಗೆ ವ್ಯತ್ಯಾಸ ಇದೆ. ಇನ್ನು ಪ್ರಾಕ್ಟಿಕಲ್ ಇರೋರು 19 ಗಂಟೆ ಮಾಡ್ತಾರೆ, ಅವರಲ್ಲಿ ಪ್ರಾಕ್ಟಿಕಲ್ ಇರೋರು 20 ಗಂಟೆ ಮಾಡ್ತಾರೆ. ವರ್ಕಲ್ಲಿ 1 ಗಂಟೆ ವ್ಯತ್ಯಾಸ ಇದೆ ನಮಗೂ ಅವ್ರಿಗೂ. ಕೊಠಡಿ ಅದೇ, ವಿದ್ಯಾರ್ಥಿಗಳದೇ, ಸಿಲೆಬಸ್ಸು ಅದೇ, ಪರೀಕ್ಷೆ ಅದೇ, ಮತ್ತು ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತೀವಿ, ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ಅವ್ರಿಗಿಂತ ಹೆಚ್ಚು ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ. ಅವ್ರು ಇನ್ನೂ ರೀಸೆಂಟಾಗಿ ಬರೋರು. ಎಷ್ಟೋ ಜನ ಉಪನ್ಯಾಸಕರಿಗೆ ಅನುಭವ ಇಲ್ಲದೆ ಅನೇಕ ತಪ್ಪುಗಳನ್ನು ಕೂಡ ಕಾಯಂ ಅಧ್ಯಾಪಕರು ಮಾಡ್ತಾರೆ. ಈಗ ಅವರು ಘೋಷಣೆ ಮಾಡಿದ್ರು, ನಾವು ಕೇಳಿರೋದು ಒಂದೇ ಬೇಡಿಕೆ, ನಮ್ಮನ್ನು ಕಾಯಮಾತಿ ಮಾಡಿರಿ, ನಮಗೆ ನೌಕರಿಗೆ ನಮ್ಗೆ ಭದ್ರತೆಯನ್ನು ಕೊಡ್ರಿ ಅಂತ ಹೇಳಿ. ಬಟ್ ಅವ್ರು ಹೇಳ್ತಾರೆ, ಇಲ್ಲ ನಾವು 5,000 ರೂಪಾಯಿ ಸ್ಯಾಲ್ರಿ ಹೆಚ್ಚು ಮಾಡೇವಿ, 5 ಲಕ್ಷ ರೂಪಾಯಿ ನಿಮ್ಗೆ ರಿಟೈರ್ಮೆಂಟ್ ಫಂಡ್ ಕೊಡಾಕತ್ತೀವಿ, 5 ಲಕ್ಷ ರೂಪಾಯಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀವಿ ಅಂಥೇಳಿ. ನಿಮಗೆ ಜನಕ್ಕೆ ನಮ್ಮ ಬಗ್ಗೆ ಅಪಾರ್ಥ ಹೋಗ್ತಾ ಇದೆ. ಏನಂದ್ರೆ ಇಷ್ಟೆಲ್ಲ ಪ್ರೊವಿಷನ್ಸ್ ಮಾಡಿದ್ರು ಕೂಡ ಇಷ್ಟು ಲೆಕ್ಚರರ್ಸ್ ಯಾಕೆ ಜಾಯ್ನ್ ಆಗ್ತಾ ಇಲ್ಲ, ಸೊಕ್ಕಿರ್ಬೇಕು ಅವ್ರಿಗೆ ಅಂಥೇಳಿ. ನಾ ಇಡೀ 7 ಕೋಟಿ ಕನ್ನಡ ಜನತೆಗೆ ನಾನು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 5,000 ರೂಪಾಯಿ ಸ್ಯಾಲ್ರಿ ಹೆಚ್ಚು ಮಾಡಿದಾರೆ ಅವ್ರು, ಇಲ್ಲ ಅನ್ನೋದಿಲ್ಲ. ಆದರೆ ಆ 5,000 ರೂಪಾಯಿ ಸ್ಯಾಲ್ರಿ ತೊಗೊಳ್ಳಿಕ್ಕೆ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ ಆದಾಗ ನಾವೇ ಕಾಲೇಜಿಗೆ ಹೋಗ್ತೀವ ಇಲ್ಲ ಗೊತ್ತಿಲ್ಲ, ನಮಗೆ ಆ ಕಾಲೇಜ್ ಸಿಗ್ತದೆ ಇಲ್ಲ ಗೊತ್ತಿಲ್ಲ, ನಮಗೆ ಜಾಬ್ ಸಿಗ್ತದೆ ಇಲ್ಲ ಗೊತ್ತಿಲ್ಲ, ಮೆರಿಟ್ ಲಿಸ್ಟ್ ಒಳಗೆ ನಾವು ಮುಂದೆ ಬರ್ತೀವ ಅಥವಾ ಹಿಂದೆ ಉಳಿತೇವ ಅದ ಗೊತ್ತಿಲ್ಲ ನಮಗೆ. ಸೊ ಆ 5,000 ರೂಪಾಯಿ ನಾವೇ ಜಾಬ್ನಾಗಿಲ್ಲ ಅಂದ್ರೆ 5,000 ರೂಪಾಯಿ ತೊಗೊಂಡು ನಾವೇನು ಮಾಡಬೇಕು?
ಇದು ಒಂದು. ಇನ್ನೊಂದು ರಿಟೈರ್ಮೆಂಟ್ ಫಂಡ್ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದರು. ಆ 5 ಲಕ್ಷ 60 ವರ್ಷ ಮುಗಿದ ತಕ್ಷಣ ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ. 10 ವರ್ಷ ಸರ್ವಿಸ್ ಮಿನಿಮಮ್ ಆದ ನಂತರ ಪ್ರತಿ ವರ್ಷ 50 ಸಾವಿರದಂತೆ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಆ 5 ಲಕ್ಷ ರೂಪಾಯಿ ರಿಟೈರ್ಮೆಂಟ್ ಫಂಡ್ ತೊಗೋಬೇಕಂದ್ರೆ ನಾವು ಮಿನಿಮಮ್ 20 ಇಯರ್ಸ್ ಆಫ್ ಸರ್ವಿಸನ್ನು ಮಾಡಬೇಕಲ್ಲ. 20 ವರ್ಷ ಸರ್ವಿಸ್ ಮಾಡಿದಾಗ ಮಾತ್ರ 5 ಲಕ್ಷ ಸಿಗುತ್ತೆ. ಯುಜಿಸಿ ಶ್ರೇಣಿಯ ಅಧ್ಯಾಪಕರಿಗೆ ಅಕಾಡೆಮಿಕ್ ಆಗಿ 16 ಸೌಲಭ್ಯಗಳಿವೆ. PhD ಮಾಡಲು 3 ವರ್ಷಗಳ ಸಂಬಳ ಸಹಿತ ರಜೆ, ಸಂಶೋಧನಾ ಯೋಜನೆಗಳಿಗೆ ಹಣಕಾಸಿನ ನೆರವು ಸೇರಿದಂತೆ ಅನೇಕ ಅನುಕೂಲಗಳಿವೆ. ಆದರೆ ಅತಿಥಿ ಉಪನ್ಯಾಸಕರದ್ದು ಆಧುನಿಕ ಅಘೋಷಿತ ಜೀತ ಪದ್ಧತಿ ಇದ್ದಂತೆ. ರಾಜ್ಯದ ಅತಿಥಿ ಉಪನ್ಯಾಸಕರ ಪೈಕಿ 60% ಮಹಿಳಾ ಉಪನ್ಯಾಸಕರಿದ್ದಾರೆ. ಮಹಿಳೆಯರಿಗೆ ನೀಡಬೇಕಾದ ಸೌಲಭ್ಯವೂ ಕೂಡ ಇಲ್ಲ. ಕನಿಷ್ಠ ಹೆರಿಗೆ ವೇತನ ಸಹಿತ ರಜೆಗೆ ಆಗ್ರಹಿಸಿದ್ರೂ ಅದು ಸಿಗ್ತಿಲ್ಲ ಎಂಬ ಅಳಲು ಕೂಡ ಮಹಿಳಾ ಅತಿಥಿ ಉಪನ್ಯಾಸಕರದ್ದು. ಮೆಟರ್ನಿಟಿ ಲೀವ್ ಒಂದೂ ಇಲ್ಲ ಮೇಡಮ್. ಮೆಟರ್ನಿಟಿ ಲೀವ್ ನಾವು ಒಂದು ವೇಳೆ ತಗೊಳ್ತೀವಿ ಅಂದರೆ ನಮ್ಮ ಸ್ಯಾಲ್ರಿ ಫುಲ್ ಕಟ್ ಆಗುತ್ತೆ, ಮತ್ತು ನಮ್ಮ ಸರ್ವಿಸ್ ಕೂಡ ಲಾಸ್ ಆಗುತ್ತೆ. ಮತ್ತು ನಾವು ಇನ್ನೊಂದು ವರ್ಷ ಕೌನ್ಸ್ಲಿಂಗ್ ಕರೀತಾರಲ್ಲ, ಆವಾಗ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಕೌನ್ಸ್ಲಿಂಗ್ ಅಟೆಂಡ್ ಆಗಬೇಕು. ನಮ್ಮದು 3 ಅಂಕ ಹೋಗಿರುತ್ತೆ, ನಾವು ಇನ್ನೂ ಕೆಳಗೆ ಬಂದಿರ್ತೀವಿ ರ್ಯಾಂಕಿಂಗ್ನಲ್ಲಿ. ಆವಾಗ ನಮಗೆ ಬೇರೆ ಬೇರೆ ಕಾಲೇಜು ಬೇರೆ ಬೇರೆ ಜಿಲ್ಲೆಯಲ್ಲಿ ಸಿಗ್ಬೋದು. ಆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ದುರದೃಷ್ಟದ ಒಂದು ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ ಮೇಡಮ್. ನಮ್ಗೆ ಯಾವ ಒಂದು ರಜೆ ಇಲ್ಲ, ಹೆರಿಗೆ ರಜಾನೂ ಇಲ್ಲ, ದಿನದಲ್ಲಿ ಅಥವಾ ತಿಂಗಳಲ್ಲಿ ಒಂದು ರಜಾ ಕೂಡ ಇಲ್ಲ ನಮಗೆ. ಇನ್ನು ಉನ್ನತ ಶಿಕ್ಷಣ ಸಚಿವರು ನೀಡಿದ 4 ಭರವಸೆಗಳು ಅತಿಥಿ ಉಪನ್ಯಾಸಕರ ಮೂಗಿಗೆ ತುಪ್ಪ ಸವರಿದಂತಿದೆ. ಸೇವಾ ಭದ್ರತೆ ಇಲ್ಲದ ಭರವಸೆಗಳಿಂದ ಯಾವ ಪ್ರಯೋಜನವೂ ಇಲ್ಲ. 60 ವರ್ಷಕ್ಕೆ 5 ಲಕ್ಷ ಧನ ಸಹಾಯದ ಭರವಸೆ ಇದೆ. ಸಿದ್ದರಾಮಯ್ಯ ಅವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಪರವಾಗಿ ಮಾತನಾಡಿ ಈಗ ಅಧಿಕಾರಕ್ಕೆ ಬಂದಾಗ ಯಾಕೆ ಸುಮ್ಮನಿದ್ದಾರೆ ಅಂತಾರೆ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಹನುಮಂತಗೌಡ ಕಲ್ಮನಿ. ಈಗಾಗಲೇ ಸಚಿವರು 2 ಬಾರಿ ಸಭೆಯನ್ನು ಕರೆದಿದ್ದರು, ಆದರೆ ಸಭೆಗೆ ನಾವು ಹೋಗಲಿಲ್ಲ. ಯಾಕಂತಂದರೆ ಆ ಸಭೆ ನಾನು ಕೇಳಿದ ಒಂದು ಪತ್ರದ ಮೂಲಕ ಸಭೆ ಇದ್ದರೆ ಅದೊಂದು ಲಿಖಿತವಾಗಿ ನಮ್ಮ ಸಭೆ ಇರ್ತದೆ. ಬಟ್ ಸುಮ್ಮನೆ ಫೋನ್ ಮಾಡಿ ಕರೆದ್ಬಿಟ್ಟು ಸಭೆ ಅಂದರೆ ಸಭೆ ಆಗಲ್ಲ. ಆ ಸಭೆಯಲ್ಲಿ ಇವತ್ತು 2 ಸಾರಿ ಸಭೆ ಮಾಡಿದರೆ ಆ ಪ್ರೊಸೀಡಿಂಗ್ ರಿಪೋರ್ಟ್ ಏನಂತ ತಿಳ್ಕೊಳ್ಳಿ, ಅದು ನಿಜವಾದ ಸಭೆ. ಹಾಗಾಗಿ ಆ ಸಭೆಗೆ ನಾವು ಆಗಲಿಲ್ಲ. ಲಿಖಿತವಾಗಿ ಪತ್ರ ಕೊಟ್ಟರೆ ಆ ಸಭೆಗೆ ಬರ್ತೀನಿ ಅಂತ ಕೇಳಿದ್ವಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ತಾವೇನು ವಿರೋಧ ಪಕ್ಷದ ನಾಯಕರಿದ್ದಂಥ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅವರನ್ನು. ಯಾಕಂದ್ರೆ ನಮ್ಮ ಬಗ್ಗೆ ಬಹಳ ರೈಸ್ ಆಗಿ ಅವರು ಮಾತಾಡೋದಕ್ಕೆ ಇವತ್ತು ವೇತನ ಹೆಚ್ಚಳಾಗಿದೆ. ಅವತ್ತಿನ ವಿರೋಧ ಪಕ್ಷದ ನಾನು ಅಭಿನಂದಿಸ್ತೇನೆ, ಅಂದಿನ ಸರ್ಕಾರಕ್ಕೂ ಕೂಡ ನಾನು ಅಭಿನಂದಿಸ್ತೇನೆ. ಯಾಕಂದರೆ ಇವತ್ತು ಅವರೇ ಕೊಟ್ಟಿರ್ತಕ್ಕಂಥ ಕಡುವಾದ ಪದವನ್ನು ಹಾಕಿ ಪತ್ರನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ನಾನು ವಿನಂತಿ ಮಾಡ್ಕೋತೇನೆ, ನೀವೇ ಹೇಳಿದಂತನ್ನು C&R ರೂಲನ್ನು ಚೇಂಜ್ ಮಾಡಿ ಅಮೆಂಡ್ಮೆಂಟ್ ಮಾಡಿ ನೀವು ಅವ್ರಿಗೆ ಕಾಯಿಮತಿ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಯಾಕೆ ಮಾಡ್ತಾ ಇಲ್ಲ? ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ತರಗತಿಗಳನ್ನು ಬಹಿಷ್ಕರಿಸಿ 43 ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಜ್ಯದ ಬಹುತೇಕ ಸರ್ಕಾರ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರನ್ನು ಅವಲಂಬಿಸಿವೆ. ತರಗತಿಗಳನ್ನು ಬಹಿಷ್ಕರಿಸಿರುವ ಕಾರಣ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ನಷ್ಟವಾಗ್ತಾ ಇದೆ. ಸರ್ಕಾರ ಪ್ರತಿಭಟನಾ ನಿರತ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ಕಾಲೇಜುಗಳಲ್ಲಿ ಪಾಠಗಳು ನಡೆಯುವಂತಹ ಪೂರಕ ವಾತಾವರಣ ನಿರ್ಮಿಸಬೇಕು ಎಂಬುದು ಉಪನ್ಯಾಸಕರ ಒಕ್ಕೊರಲ ಆಗ್ರಹ.